ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡಹಗಲೇ ಎಟಿಎಂಗೆ ಹಣ ಹಾಕೋ ವಾಹನ ಅಡ್ಡಗಟ್ಟಿ 7 ಕೋಟಿ ದೋಚಿದ ಪ್ರಕರಣದಲ್ಲಿ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಆಂಧ್ರಪ್ರದೇಶದ ಚಿತ್ತೂರಿನಲ್ಲಿ ವಶಕ್ಕೆ ಪಡೆದ ಇಬ್ಬರನ್ನ ವಿಚಾರಣೆ ನಡೆಸಿದಾಗ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣದಲ್ಲಿ ಬೆಂಗಳೂರು ಪೂರ್ವ ವಿಭಾಗದ ಹುಡುಗರು ಭಾಗಿಯಾಗಿದ್ದಾರೆ. ದರೋಡೆ ಮಾಡಿದವರೆಲ್ಲರೂ ಬೆಂಗಳೂರು ಮೂಲದವರೇ ಆಗಿದ್ದಾರೆ. ಬಾಣಸ್ವಾಡಿಯ ಕಲ್ಯಾಣ ನಗರ ಗ್ಯಾಂಗ್ ಈ ದರೋಡೆ ನಡೆಸಿದೆ ಎನ್ನಲಾಗಿದೆ. ದರೋಡೆಯಲ್ಲಿ ಭಾಗಿಯಾದ ಎಲ್ಲರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಗ್ಯಾಂಗ್ನ ಎಲ್ಲಾ ಸದಸ್ಯರ ಮೊಬೈಲ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಇನ್ನು ಆಂಧ್ರದ ತಿರುಪತಿಯಲ್ಲಿ ದರೋಡೆಕಾರರ ಕಾರು ಪತ್ತೆಯಾಗಿದೆ. ತಿರುಪತಿಯಲ್ಲೇ ಇನೋವಾ ಕಾರನ್ನು ಬಿಟ್ಟು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ರಾಬರಿ ಮಾಡಿದ ಹಣ ಹಂಚಿಕೊಂಡು ಆರೋಪಿಗಳು ಪರಾರಿಯಾಗಿದ್ದಾರೆ ಅಂತ ಶಂಕಿಸಲಾಗಿದೆ. ಇನೋವಾ ಕಾರ್ ವಶಕ್ಕೆ ಪಡೆದ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ದರೋಡೆಕೋರರ ಸುಳಿವು ಸಿಕ್ಕಿದೆ ಅಂದಿದ್ದಾರೆ. ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ. ನಾವು ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ತೀವಿ. ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ದರೋಡೆ ಪ್ರಕರಣವನ್ನು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದೆ. 4 ಜಂಟಿ ಆಯುಕ್ತರು, 18 ಡಿಸಿಪಿಗಳ ನೇತೃತ್ವದಲ್ಲಿ ದರೋಡೆ ಆರೋಪಿಗಳ ಹುಡುಕಾಟ ನಡೆಸಲಾಗುತ್ತಿದೆ. ಕಾನೂನು ಸುವ್ಯವಸ್ಥೆ, ಸಿಸಿಬಿ ಮತ್ತು ಟ್ರಾಫಿಕ್ ಪೊಲೀಸರಿಂದಲೂ ಹುಡುಕಾಟ ನಡೆಯುತ್ತಿದೆ. 4 ಜಂಟಿ ಪೊಲೀಸ್ ಆಯುಕ್ತರು ಇಡೀ ಪ್ರಕರಣವನ್ನು ಮಾನಿಟರ್ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ, ಬಹುತೇಕ ಬೆಂಗಳೂರು ಸಿಟಿ ಪೊಲೀಸರು ಈ ರಾಬರಿ ಪ್ರಕರಣ ಭೇದಿಸಲು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 4-5 ತಂಡಗಳಾಗಿ ದರೋಡೆಕೋರರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಈವರೆಗೆ ನಗರದಲ್ಲಿ 100ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ ಪರಿಶೀಲನೆ ಮಾಡಲಾಗಿದೆ. ರಾಬರಿ ಗ್ಯಾಂಗ್ ಎಸ್ಕೇಪ್ ಆದ ಮಾರ್ಗಗಳಲ್ಲಿ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಲೂಟಿಕೋರರ ಹುಡುಕಾಟ ನಡೆಸಲಾಗುತ್ತಿದೆ. ಕರ್ನಾಟಕದ ಗಡಿ ಭಾಗಗಳಲ್ಲಿ 50ಕ್ಕೂ ಅಧಿಕ ಪೊಲೀಸರು ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. 7 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಸಂಬಂಧ ಪೊಲೀಸರು ಬುಧವಾರ ರಾತ್ರಿ ಇಡೀ 4 ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಯ ವಿಚಾರಣೆ ನಡೆಸಿದ್ದಾರೆ. ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ಸಿಎಂಎಸ್ ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸಿದ್ರು. ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಇನ್ನು ಸಿಎಂಎಸ್ ಏಜೆನ್ಸಿಯಿಂದ ಇತ್ತೀಚೆಗೆ ಕೆಲಸ ಬಿಟ್ಟಿರುವ, ಹೊಸದಾಗಿ ಕೆಲಸಕ್ಕೆ ಸೇರಿರುವ ಸಿಬ್ಬಂದಿ ಬಗ್ಗೆನೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಇನ್ನು ಯಾರಾದರೂ ಸಿಬ್ಬಂದಿಗೆ ಅಪರಾಧ ಹಿನ್ನೆಲೆ ಇದೆಯಾ ಅನ್ನೋ ಬಗ್ಗೆನೂ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಸಿಎಂಎಸ್ ಸಿಬ್ಬಂದಿ, ಎಚ್ಡಿಎಫ್ಸಿ ಸಿಬ್ಬಂದಿ ಸೇರಿದಂತೆ ಈವರೆಗೂ ಒಟ್ಟು 20ಕ್ಕೂ ಅಧಿಕ ಜನರನ್ನ ವಿಚಾರಣೆ ನಡೆಸಲಾಗಿದೆ. ಆದರೆ ವಿಚಾರಣೆ ವೇಳೆ ರಾಬರಿ ಬಗ್ಗೆ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಇಷ್ಟೇ ಅಲ್ಲದೆ ಜೈಲಿನಿಂದ ದರೋಡೆ ಮಾಡಲು ಸಂಚು ರೂಪಿಸಿರೋ ಅನುಮಾನ ಹಿನ್ನೆಲೆ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ಮಾಹಿತಿ ಪಡೆದಿದ್ದಾರೆ. ರಾಬರಿ ಗ್ಯಾಂಗು ಜೈಲಲ್ಲಿರೋರ್ಗೂ ಲಿಂಕ್ ಇದೆಯಾ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಬರೋಬ್ಬರಿ 7 ಕೋಟಿ ಹಣ ದರೋಡೆ ಮಾಡಿದ ಲೂಟಿಕೋರರು ಪಕ್ಕಾ ಪ್ಲಾನ್ ಮಾಡಿಯೇ ಈ ಕೃತ್ಯ ನಡೆಸಿದ್ದಾರೆ. ದರೋಡೆಕೋರರ ಪ್ಲಾನ್ ಹೇಗಿತ್ತು ಅನ್ನೋ ವರದಿ ಇಲ್ಲಿದೆ. ಬುಧವಾರ ಮಧ್ಯಾಹ್ನ 12:30ಕ್ಕೆ 7.11 ಕೋಟಿ ದರೋಡೆ ಮಾಡಿದ್ದ ಗ್ಯಾಂಗ್ ಸಿಎಂಎಸ್ ಗಾಡಿಯಿಂದ ಇನೋವಾ ಕಾರಿಗೆ ಹಣ ಶಿಫ್ಟ್ ಮಾಡಿದ್ದಾರೆ. ಲೂಟಿ ಮಾಡುವಾಗ ಒಟ್ಟು 4 ಸಿಎಂಎಸ್ ಸಿಬ್ಬಂದಿ ಇದ್ರು. ಡ್ರೈವರ್ ವಿನೋದ್, ಕಸ್ಟೋಡಿಯನ್ ಅಫ್ತಾಬ್, ಗನ್ಮ್ಯಾನ್ಗಳಾದ ರಾಜಣ್ಣ ಮತ್ತು ತಮ್ಮಯ್ಯ ಕಾರಿನಲ್ಲಿದ್ದರು. ಡ್ರೈವರ್ ವಿನೋದ್ ಸಿಎಂಎಸ್ ವಾಹನದಲ್ಲಿದ್ದರೆ ಉಳಿದ 3 ಸಿಬ್ಬಂದಿಯನ್ನ ಬೇರೆ ಕಾರಿಗೆ ಶಿಫ್ಟ್ ಮಾಡಿದ್ರು. ದರೋಡೆಕೋರರು 4 ಮೊಬೈಲ್ ಕಸಿದುಕೊಂಡಿದ್ರು. ಇಷ್ಟೇ ಅಲ್ಲದೆ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಇಳಿಸಿದ್ದಾರೆ. ಪೊಲೀಸರಿಗೆ ಮಾಹಿತಿ ಸಿಗುವಷ್ಟರಲ್ಲಿ ದರೋಡೆಕೋರರು ಭಟ್ರಲ್ಲಿ ದಾಟಿದ್ರು. ಮಧ್ಯಾಹ್ನ 1:58ಕ್ಕೆ ಸೌತ್ ಡಿಸಿಪಿ ಕಚೇರಿಗೆ ಮಾಹಿತಿ ಹೋಗಿದೆ. ಮಧ್ಯಾಹ್ನ 2:20ಕ್ಕೆ ವೈರ್ಲೆಸ್ನಲ್ಲಿ ಪೊಲೀಸರಿಗೂ ಮಾಹಿತಿ ತಲುಪಿದೆ. ಇಷ್ಟೆಲ್ಲ ಆದಮೇಲೆ 1 ಗಂಟೆ 16 ನಿಮಿಷಕ್ಕೆ ಕಸ್ಟೋಡಿಯನ್ ಅಫ್ತಾಬ್ ಕಚೇರಿಗೆ ಕರೆ ಮಾಡಿದ್ದಾನೆ. ನಮ್ಮನ್ನ ಆರ್ಬಿಐ ಅಧಿಕಾರಿಗಳು ಅಡ್ಡ ಹಾಕಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಹಣದ ಸಮೇತ ಗಾಡಿಯನ್ನು ತೆಗೆದುಕೊಂಡು ಹೋದ್ರು. ಡ್ರೈವರ್ಗೆ ಕಾಲ್ ಮಾಡಿದ್ರು, ರಿಸೀವ್ ಮಾಡ್ತಿಲ್ಲ. ನಮ್ಮನ್ನ ಇಲ್ಲೇ ಇಳಿಸಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಗಲೇ ಹಣ ರಾಬರಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇಷ್ಟೇ ಅಲ್ಲ, ಸಿಎಂಎಸ್ ಫ್ಲೀಟ್ ಮ್ಯಾನೇಜರ್ಗೆ ಕರೆ ಮಾಡಿದ್ದ ಚಾಲಕ ವಿನೋದ್, ಲಾಲ್ಬಾಗ್ ಸಿದ್ದಾಪುರ ಗೇಟ್ ಬಳಿ ನಾವು ತೆರಳುತ್ತಿದ್ವಿ. KA03 NC 8052 ನಂಬರ್ನ ಇನೋವಾದಲ್ಲಿ ಅಡ್ಡ ಹಾಕಿದ್ರು. ನಾವು ಆರ್ಬಿಐನವರು, ವಾಹನದಿಂದ ಕೆಳಗೆ ಇಳಿರಿ ಅಂತ ಇಳಿಸಿ ನಮ್ಮ ವಾಹನ ತೆಗೆದುಕೊಂಡು ಹೋದ್ರು. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ದರೋಡೆ ಮಾಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾನೆ. 7 ಕೋಟಿ ಲೂಟಿ ಮಾಡಿದ ದರೋಡೆಕೋರರು ವೆಬ್ ಸೀರೀಸ್ ನೋಡಿ ಪ್ರೇರಣೆಯಾಗಿದ್ರಾ ಅನ್ನೋ ಶಂಕೆ ಮೂಡಿದೆ. ಯಾಕಂದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಖಾಡಕ್ಕಿಳಿದ ಗ್ಯಾಂಗ್ ಹಣ ಲೂಟಿ ಮಾಡಲು 3 ಠಾಣಾ ವ್ಯಾಪ್ತಿಗೆ ಬರೋ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಸಿಎಂಎಸ್ ವಾಹನ ಸಿಕ್ಕ ಜಾಗ 3 ಠಾಣೆಗಳ ವ್ಯಾಪ್ತಿಗೆ ಬರ್ತಿದ್ದು 3 ಪೊಲೀಸ್ ಠಾಣೆಗಳಿಗೂ ಈ ಫ್ಲೈಓವರ್ ಬಾರ್ಡರ್ ಆಗಿದೆ. ಇನ್ನು ಸಿಎಂಎಸ್ ಸಿಬ್ಬಂದಿ ಹಣ ಸಾಗಿಸುತ್ತಿದ್ದ ವಾಹನದಲ್ಲಿ
ಇತ್ತೀಚೆಗೆ ಕೆಲ ತಾಂತ್ರಿಕ ಸಮಸ್ಯೆ ಇತ್ತಂತೆ. ಆಟೋಮೆಟಿಕ್ ಲಾಕ್ ಇದ್ರೂ ಸಿಬ್ಬಂದಿ ಲಾಕ್ ಮಾಡಿಲ್ಲ, ಹಾಗೆ ಸೈರನ್ ಕೂಡ ಬಳಸಿಲ್ಲ. ಆಟೋಮೆಟಿಕ್ ಲಾಕ್ ಬಗ್ಗೆ ಗೊತ್ತಿದ್ರೂ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ತಾಂತ್ರಿಕ ಸಮಸ್ಯೆಯೇ ರಾಬರಿಗೆ ಸಹಾಯವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬೆಂಗಳೂರಿನಲ್ಲಿ 7 ಕೋಟಿ ಲೂಟಿ ಮಾಡಿದ ಐನಾತಿಗಳು ನಕಲಿ ಕಾರ್ ನಂಬರ್ ಪ್ಲೇಟ್ ಅಳವಡಿಸಿದ್ದಾರೆ. ಲೂಟಿಕೋರರು ಬಳಸಿದ KA03 NC 8052 ನಂಬರ್ ಅಸಲಿಗೆ ಗಂಗಾಧರ್ ಎಂಬುವರ ಸ್ವಿಫ್ಟ್ ಕಾರ್ನ ನಂಬರ್ ಆಗಿದೆ. ಇಂದಿರಾನಗರದ 80 ಫೀಟ್ ರಸ್ತೆಯಲ್ಲಿ ವಾಸವಿರುವ ಗಂಗಾಧರ್ ದರೋಡೆಕೋರರು ತಮ್ಮ ಕಾರ್ ನಂಬರ್ ಬಳಕೆ ಮಾಡಿದ್ದಕ್ಕೆ ಶಾಕ್ ಆಗಿದ್ದಾರೆ. ಇಡೀ ರಾತ್ರಿ ನಿದ್ದೆ ಬರದೆ ಒದ್ದಾಡಿದ್ದಾರೆ. ಇದು ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟ್ರು ನನ್ನೇ ಮಧ್ಯಾಹ್ನದ ಮೇಲೆ ಬಂದಿದ್ರು. ಬಂದು ಕೇಳಿದ್ರು, ನಿಮ್ಮದು ಗಾಡಿ ಈ ಥರ ಮಿಸ್ಯೂಸ್ ಆಗಿದೆ ಅಂತ. ಏನು ರೀಸನ್ ಅಂತ ನನಗೆ ಗೊತ್ತಾಗಿಲ್ಲ. ಮತ್ತು TV ನೋಡಿದಾಗ ಗೊತ್ತಾಯಿತು, ಇದೇ ಸೇಮ್ ನಂಬರ್ ಅವರು ಯೂಸ್ ಮಾಡಿದ್ದಾರೆ. ನಿಮ್ಮ ನಂಬರ್ ಪ್ಲೇಟ್ನ ವೆಹಿಕಲ್ನ ಇನೋವಾ ಕಾರ್ಗೆ ಹಾಕಿದೆ ಅಂತ ಅದರಲ್ಲಿ ತೋರಿಸ್ತಾ ಇದ್ರು. ಆವಾಗ ಗೊತ್ತಾಯಿತು, ನನ್ನ ನಂಬರೇನೆ ಮಿಸ್ಯೂಸ್. ಅದು ಒಂದು ರೇರ್ ಕೇಸ್ ಅದು. ಯಾಕೆಂದರೆ ಬೆಂಗಳೂರಲ್ಲಿ ಎಷ್ಟೋ ಲ್ಯಾಕ್ಸ್ ಆಫ್ ಗಾಡಿಗಳಿದೆ, ಅದರಲ್ಲಿ ನನ್ನ ಗಾಡಿನೇ ನಂಬರೇ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ರಾಬರಿಗಳ ನಗರ ಆಗ್ತಿದೆ. 7 ಕೋಟಿ ಒಡೆಯರಾಗೋದು ಹೇಗೆ ಅಂತ ಸರ್ಕಾರ ತೋರಿಸ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಡಿಜಿಪಿ ಆಫೀಸ್, ಮನೆ, ಕಮಿಷನರ್ ಆಫೀಸ್ ಹಾಗೂ ನಿವಾಸ ಬೆಂಗಳೂರಲ್ಲೇ ಇವೆ. ಬೆಂಗಳೂರಲ್ಲೇ ಇಂಥ ರಾಬರಿ ನಡೆದಿದೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ಅವತಾರ ಬೆಂಗಳೂರು ರಾಬರಿಗಳ ನಗರ ಆಗ್ತಾ ಇದೆ. ಬೆಂಗಳೂರಲ್ಲಿ 7 ನಿಮಿಷದಲ್ಲಿ 7 ಕೋಟಿ. ಕರ್ನಾಟಕ ಸರ್ಕಾರ ಹೊಸ ಸ್ಕೀಮ್ ಅಂತ 5 ಗ್ಯಾರಂಟಿ ಇದೆಯಲ್ಲ, ಹಂಗೆ ಇದೊಂದು ಗ್ಯಾರಂಟಿ. 7 ನಿಮಿಷದಲ್ಲಿ 7 ಕೋಟಿ ಒಡೆಯರಾಗೋದು ಹೆಂಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜನಗಳಿಗೆ ತೋರಿಸ್ಕೊಟ್ಟಿದೆ. ಬೆಂಗಳೂರಲ್ಲಿ 7.11 ಕೋಟಿ ನಗದು ದರೋಡೆ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ JDS ಆಕ್ರೋಶ ಹೊರಹಾಕಿದೆ. 2024 ಮತ್ತು 2025ರಲ್ಲಿ ನಡೆದ ರಾಬರಿ ಪ್ರಕರಣಗಳನ್ನು ಪಟ್ಟಿ ಮಾಡಿರುವ JDS ಗೃಹ ಸಚಿವ ನಿಷ್ಪ್ರಯೋಜಕ ಎಂಬುದಕ್ಕೆ ಇದಕ್ಕಿಂತ ನಿದರ್ಶನ ಬೇರೆ ಬೇಕಿಲ್ಲ ಎಂದಿದೆ. ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸಿ ಜನರನ್ನು ನಿರಂತರವಾಗಿ ದರೋಡೆ ಮಾಡುತ್ತಿದೆ. ಮತ್ತೊಂದೆಡೆ ಕಾನೂನಿನ ಭಯವಿಲ್ಲದೆ ದರೋಡೆಕೋರರು ಹಗಲು ಹೊತ್ತಿನಲ್ಲೇ ಬ್ಯಾಂಕ್ಗಳು, ATM ವಾಹನಗಳನ್ನು ರಾಬರಿ ಮಾಡುತ್ತಿದ್ದಾರೆ. 2024 ನ್ಯಾಮತಿಯಲ್ಲಿ SBI ಬ್ಯಾಂಕ್ ದರೋಡೆ. ಜನವರಿ 2025 ಬೀದರ್ನಲ್ಲಿ ATMಗೆ ಹಣ ಸಾಗಿಸುವ ವಾಹನ ದರೋಡೆ. ಜನವರಿ 2025 ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ. ಏಪ್ರಿಲ್ 2025 ಕಲಬುರಗಿಯಲ್ಲಿ ATM ಧ್ವಂಸಗೊಳಿಸಿ ದರೋಡೆ. ಮೇ 2025 ವಿಜಯಪುರದ ಮನಗೂಳಿಯಲ್ಲಿ ಕೆನರಾ ಬ್ಯಾಂಕ್ ದರೋಡೆ. ಸೆಪ್ಟೆಂಬರ್ 2025 ಚಡಚಣದಲ್ಲಿ SBI ಬ್ಯಾಂಕ್ ದರೋಡೆ. 19 ನವೆಂಬರ್ 2025 ಬೆಂಗಳೂರಿನ ಡೈರಿ ಸರ್ಕಲ್ ಮೇಲ್ಸೇತುವೆ ಬಳಿ ATMಗೆ ಹಣ ತುಂಬುವ ವಾಹನ ದರೋಡೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ನಿಷ್ಪ್ರಯೋಜಕ ಎಂಬುದಕ್ಕೆ ಇದಕ್ಕಿಂತ ನಿದರ್ಶನ ಬೇರೆ ಬೇಕಿಲ್ಲ. ಸಿದ್ದರಾಮಯ್ಯರ ಅರಾಜಕತೆಯಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು, ದರೋಡೆಕೋರರು ಕಳ್ಳಕಾಕರ ಅಟ್ಟಹಾಸ ಮಿತಿ ಮೀರಿದೆ. ಬುರುಡೆ ಕೇಸ್ನ ಚಾರ್ಜ್ ಶೀಟ್ ಹಾಗೂ ಸುಳ್ಳು ಸಾಕ್ಷ್ಯ ವರದಿಯನ್ನ SIT ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ, ಸುಜಾತಾ ಭಟ್ ವಿರುದ್ಧ ಸುಮಾರು 4,000 ಪುಟಗಳ ವರದಿಯನ್ನು ತಯಾರಿಸಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. SIT ಅಧಿಕಾರಿಗಳು 7 ಫೈಲ್ಗಳಲ್ಲಿ ವರದಿ ತಂದಿದ್ರು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ದರ್ಶನ್ ಮತ್ತು ನಾಗರಾಜ್ ನಮಗೆ ಜೈಲಿನಲ್ಲಿ ಕಂಬಳಿ ಕೊಟ್ಟಿಲ್ಲ ಅಂತ ದೂರಿದ್ರು. ಈ ಹಿನ್ನೆಲೆ ಕೋರ್ಟ್ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಿದೆ. ವಿಚಾರಣೆ ವೇಳೆ ಬುಧವಾರವೇ ಕೋರ್ಟ್ ಸೂಚಿಸಿದ್ರು ಗುರುವಾರ ಬೆಳಗ್ಗೆ ಕಂಬಳಿ ನೀಡಿದ್ದಾರೆ ಅಂತ ದರ್ಶನ್ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿಂದೆ ಕೋರ್ಟ್ ಸೂಚನೆ ಬಳಿಕ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು. L5 ಸಮಸ್ಯೆ ಇದ್ದರೂ ಈಗ ಫಿಸಿಯೋಥೆರಪಿ ನಿಲ್ಲಿಸಿದ್ದಾರೆ. ಹೀಗಾಗಿ ಮತ್ತೆ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ದರ್ಶನ್ ಕೋರ್ಟ್ಗೆ ಹೇಳಿದ್ದಾರೆ. ಬುಧವಾರವೇ ಹೇಳಿದ್ರು ಕಂಬಳಿ ಯಾಕೆ ನೀಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಗರಂ ಆದ ಕೋರ್ಟ್ ಫಿಸಿಯೋಥೆರಪಿ ಮುಂದುವರಿಸುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮದುವೆಯಾದ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಪ್ರೀತಿಸಿ ಮದುವೆಯಾಗುವ ಭರವಸೆ ನೀಡಿ ದುಃಖ ಮಾಡುವ ದಂಧೆ ನಡೆಯುತ್ತಿದೆ. ಈ ಜಾಲಕ್ಕೆ ಸಿಲುಕಿ ವಂಚನೆಗೊಳಗಾದ ಮಹಿಳೆಯರು ಇದೀಗ ಕಣ್ಣೀರು ಹಾಕುತ್ತಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿದ ವಂಚಕ CM ಗಿರಿ ಅಲಿಯಾಸ್ ಸಾಯಿ ಸುದೀಪ್ ಒಂಟಿ ಮಹಿಳೆಯರಿಗೆ ಜಂಟಿಯಾಗುವ ಭರವಸೆ ನೀಡಿದ್ದಾನೆ.
ಪ್ರೀತಿಸಿ ಮದುವೆಯಾಗುವ ನಾಟಕವಾಡಿದ್ದಾನೆ. ಬಳಿಕ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ. ಇದರಿಂದ ಬೇಸತ್ತು ಈಗ ನ್ಯಾಯಕ್ಕಾಗಿ ಸಂತ್ರಸ್ತರಲ್ಲಿ 3 ಜನ ಮಹಿಳೆಯರು ಚಿಂತಾಮಣಿ ನಗರ ಠಾಣೆ ಪೊಲೀಸರ ಮೊರೆ ಹೋಗಿದ್ದಾರೆ. ಫೇಸ್ಬುಕ್ಕಲ್ಲಿ ಅವ್ರು ನಮ್ಮ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ. ಮೇ ಬಿ ಅವ್ರು ಬಂದು ಈ ಥರ ನೀನಿಲ್ಲದೆ ನನ್ನ ಪ್ರಾಣ ಇರಲ್ಲ, ನೀನಿಲ್ಲದೆ ನಾನು ಇರಲ್ಲ, ನಾನು ಚಿನ್ನೀರನ್ನ ಅಂತೇಳಿ, ನೀನಿಲ್ಲದೆ ನನ್ನ ಜೀವನನೇ ಇಲ್ಲ, ನಾನು ಸೂಸೈಡ್ ಮಟ್ಟಿಗೆ ಹೋದಾಗ ನಾವನ್ನು ಎಕ್ಸೆಪ್ಟ್ ಮಾಡಲೇಬೇಕಂತ ಸಿಚುವೇಶನ್ ಬಂತು. ಫೇಸ್ಬುಕ್ಕಲ್ಲಿ ಪರಿಚಯ ಆದರು ಸರ್. ಅದು ಎಮರ್ಜೆನ್ಸಿ ಇದೆ ಅಂತ, ಆಕ್ಸಿಡೆಂಟ್ ಆಗಿದೆ ಅಂತ ಅಮೌಂಟ್ ಕೇಳ್ದ. ಅಮೌಂಟ್ ಇರಲಿಲ್ಲ, ಗೋಲ್ಡ್ ಅರ್ಜೆಂಟಾಗಿ ಕೊಡು ಅಂತ ಇಸ್ಕೊಂಡು ಹೋದ ಸರ್. ಮತ್ತೆ ಕೇಳಿದಾಗ ಬೈತಾ ಇದ್ದ. ಸಾಲ ಆದರೂ ಮಾಡಿಕೊಡಿ, 3% ಆಗಲಿ 10% ಆಗಲಿ ನಾನು ಕಟ್ಕೊಂಡು ಹೋಗ್ತೀನಿ, ಒಂದೇ ವೀಕಲ್ಲಿ ವಾಪಸ್ ಕೊಡ್ತೀನಿ ಅಂತಂದರು. ಅಲ್ ಫಲಾಹ್ ವಿವಿಯ ಹಳೆಯ ವಿದ್ಯಾರ್ಥಿಗಳು 2008ರಲ್ಲಿ 7 ಬಾಂಬ್ ಸ್ಫೋಟ ನಡೆಸಿರುವ ವಿಚಾರ ಬಯಲಾಗಿದೆ. 2008ರಲ್ಲಿ ದೆಹಲಿ ಮತ್ತು ಗುಜರಾತ್ನ ಅಹಮದಾಬಾದ್ನಲ್ಲಿ ಸ್ಫೋಟ ಸಂಭವಿಸಿತ್ತು. ಈ ಸ್ಫೋಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಉತ್ತರ ಪ್ರದೇಶದ ಮಿರ್ಜಾ ಶದಾಬ್ ಬೇಗ್ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಬಿಟೆಕ್ ಓದಿದ್ದ. ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರ ಬೇಗ್ ದಾಳಿ ಬೆನ್ನಲ್ಲೇ ದೇಶ ಬಿಟ್ಟು ಪರಾರಿಯಾಗಿದ್ದ. ಇದೀಗ ಬೇಗ್ ಬಂಧನಕ್ಕೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ ಹಿನ್ನೆಲೆಯಲ್ಲಿ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೈದ್ಯರು ಮತ್ತು ಸಿಬ್ಬಂದಿ ಮೇಲೆ ತನಿಖಾ ಸಂಸ್ಥೆಗಳು ನಿಗಾ ವಹಿಸಿವೆ. ಯೂನಿವರ್ಸಿಟಿಯಲ್ಲಿ ನಿರಂತರ ತಪಾಸಣೆ ನಡೀತಾ ಇದೆ. ಕ್ಯಾಂಪಸ್ ಹಾಗೂ ಯೂನಿವರ್ಸಿಟಿ ಸುತ್ತಲೂ ರೂಮ್ ಮಾಡಿಕೊಂಡಿದ್ದ ವಿದ್ಯಾರ್ಥಿಗಳು ಖಾಲಿ ಮಾಡಿಕೊಂಡು ತೆರಳಿದ್ದಾರೆ. ಇಂತಹ 1,000ಕ್ಕೂ ಹೆಚ್ಚು ಸಿಬ್ಬಂದಿ ವಿದ್ಯಾರ್ಥಿಗಳನ್ನ ಗುರುತಿಸಿ ವಿಚಾರಣೆ ನಡೆಸಲಾಗಿದೆ. ಟೆರರ್ ಡಾಕ್ಟರ್ಸ್ ಜೊತೆಗೆ ಲಿಂಕ್ ಹೊಂದಿರುವ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಕಾರು ಸ್ಫೋಟ ಪ್ರಕರಣ ಸಂಬಂಧ ಉಗ್ರ ವೈದ್ಯರಾದ ಮುಜಾಮಿಲ್, ಶಾಹೀನ್ ಮತ್ತು ಆದಿಲ್ ರನ್ನ ಪಟಿಯಾಲ ಕೋರ್ಟ್ 10 ದಿನಗಳ ಕಾಲ ಎನ್ಐಎ ವಶಕ್ಕೆ ನೀಡಿದೆ. ಜೆಡಿಯು ನಾಯಕ ನಿತೀಶ್ ಕುಮಾರ್ 10ನೇ ಬಾರಿ ಬಿಹಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಯುಪಿ ಸಿಎಂ ಯೋಗಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ಮಹಾರಾಷ್ಟ್ರ ಸಿಎಂ ಫಡ್ನವೀಸ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಎನ್ಡಿಎ ನಾಯಕರು ಭಾಗಿಯಾಗಿದ್ದರು. ರಾಜ್ಯಪಾಲ ಅರಿಫ್ ಮೊಹಮ್ಮದ್ ನಿತೀಶ್ಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. नीतीश कुमार सत्य निष्ठा से प्रतिज्ञान करता हूँ ಇದೇ ವೇಳೆ ಬಿಜೆಪಿಯ ಸಾಮ್ರಾಟ್ ಚೌಧರಿ, ವಿಜಯಕುಮಾರ್ ಸಿನ್ಹಾ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿತೀಶ್ ಪ್ರಮಾಣ ವಚನ ದಿನವೇ ಜನಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಮೌನವ್ರತ ಆಚರಿಸಿದ್ದಾರೆ. ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಒಂದೇ ಒಂದು ಸೀಟ್ ಗೆಲ್ಲಲು ಸಾಧ್ಯವಾಗಿಲ್ಲ. ಜೆಡಿಯು ಬಿಜೆಪಿ ಸರ್ಕಾರ ಚುನಾವಣೆಯ ಹೊಸ್ತಿಲಲ್ಲಿ ಬಿಹಾರದ ಮಹಿಳೆಯರ ಖಾತೆಗೆ ತಲಾ 10,000 ಹಣ ಹಾಕಿ ಚುನಾವಣೆ ಗೆದ್ದಿದೆ. ಈ ಬಗ್ಗೆ ತನಿಖೆ ನಡೆಯಬೇಕು ಅಂತ ಪ್ರಶಾಂತ್ ಕಿಶೋರ್ ಆರೋಪಿಸಿದ್ರು. ಮಸೂದೆಗಳಿಗೆ ಅನುಮೋದನೆ ನೀಡಲು ರಾಜ್ಯಪಾಲರಿಗೆ ಸಮಯ ಮಿತಿ ನಿಗದಿಪಡಿಸಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಶಾಸನ ಸಭೆಯಲ್ಲಿ ಒಪ್ಪಿಗೆ ಪಡೆದ ಮಸೂದೆಗಳನ್ನು ರಾಜ್ಯಪಾಲರು ಅನಿರ್ದಿಷ್ಟವಾಗಿ ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ 3 ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಮಸೂದೆ ತಮ್ಮ ಬಳಿ ಬಂದಾಗ ರಾಜ್ಯಪಾಲರ ಬಳಿ 3 ಆಯ್ಕೆ ಇರುತ್ತೆ. ಮಸೂದೆಗೆ ಒಪ್ಪಿಗೆ ನೀಡಬಹುದು, ಅಥವಾ ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಬಹುದು, ಅಥವಾ ಶಾಸನ ಸಭೆಗೆ ವಾಪಸ್ ಕಳುಹಿಸಬಹುದು. ಈ 3 ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ತೀರ್ಮಾನಗಳ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲು ಸಾಧ್ಯವಿಲ್ಲ. ಆದರೆ ರಾಜ್ಯಪಾಲರು ಅನಿರ್ದಿಷ್ಟಾವಧಿ ತನಕ ಮಸೂದೆಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ವಿಧಾನಸಭೆಗಳಲ್ಲಿ ಅಂಗೀಕರಿಸಿದ ಮಸೂದೆಗಳಿಗೆ ಸಹಿ ಹಾಕಲು ಕೋರ್ಟ್ ರಾಷ್ಟ್ರಪತಿಗೆ ಸಮಯ ಮಿತಿ ನಿಗದಿಪಡಿಸಬಹುದೇ ಅಂತ ರಾಷ್ಟ್ರಪತಿಗಳು ಸಲ್ಲಿಸಿದ್ದ ಅರ್ಜಿ ಸಂಬಂಧ ಕೋರ್ಟ್ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ನೆಲಮಂಗಲ ಸೋಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆಯೇ ಗ್ರಾಮಸ್ಥರು ಕಸ ಸುರಿದು ಪ್ರತಿಭಟನೆ ಮಾಡಿದ್ದಾರೆ. ಕಸ ಕೊಂಡೊಯ್ಯಲು ಸಿಬ್ಬಂದಿ ಬಾರದ ಹಿನ್ನೆಲೆ ರೊಚ್ಚಿಗೆದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಮುಂದೆಯೇ ಕಸ ರಾಶಿ ಹಾಕಿದ್ದಾರೆ. ಕರ್ನಾಟಕ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿದ್ದ ಅಂತಿಮ ಲೀಗ್ ಪಂದ್ಯಾವಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ವಿಜಯ ಸಾಧಿಸಿದೆ. ಇನ್ನು ಯಂಗ್ ಓರಿಯನ್ಸ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಎನ್ಸಿ ಪರಪ್ಪ ಮೆಮೋರಿಯಲ್ ಟ್ರೋಫಿ, ಎಂಸಿ ಶ್ರೀನಿವಾಸ ಮೆಮೋರಿಯಲ್ ಟ್ರೋಫಿ, ರಂಗರಾಜನ್ ಮೆಮೋರಿಯಲ್ ಟ್ರೋಫಿಯ ರಾಜ್ಯ ಮಟ್ಟದ ಎಬಿ ಮತ್ತು ಸಿ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ವು. ವಿಜೇತರಿಗೆ ಪ್ರಶಸ್ತಿ ವಿತರಣೆ ಮಾಡಿ ಬಳಿಕ ಮಾತನಾಡಿದ ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ಗೋವಿಂದರಾಜು, ಇವತ್ತಿನ ಕ್ರೀಡಾಕೂಟದಲ್ಲಿ ಉತ್ತಮ ಬ್ಯಾಸ್ಕೆಟ್ಬಾಲ್ ಪಟುಗಳು ಭಾಗಿಯಾಗಿದ್ದರು. ವಿಜೇತ ತಂಡವನ್ನು ರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳಿಗೆ ಶಿಫಾರಸು ಮಾಡಲಾಗುವುದು ಅಂತ ತಿಳಿಸಿದರು. ಕರ್ನಾಟಕ ರಾಜ್ಯ ಬ್ಯಾಸ್ಕೆಟ್ಬಾಲ್ ಸಂಸ್ಥೆಯ ಬಿ, ಸಿ ಮತ್ತು ಬಿ ಮತ್ತು ಎ ಡಿವಿಷನ್ ಚಾಂಪಿಯನ್ಶಿಪ್ನ ಕೊನೆಯ ಹಂತ ಇದು.
ಇದರಲ್ಲಿ ಇವತ್ತು ರಾಜ್ಯದ ಅತ್ಯುತ್ತಮ ಬ್ಯಾಸ್ಕೆಟ್ಬಾಲ್ ಆಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಮ್ಯಾಚ್ಗಳು ತುಂಬ ಚೆನ್ನಾಗಿ ನಡೆದವು. ಅದರಲ್ಲಿ ಇವತ್ತು ಬ್ಯಾಂಕ್ ಆಫ್ ಬರೋಡಾ ಎ ಡಿವಿಷನ್ ವಿನ್ನರ್ಸ್ ಆಗಿದ್ದಾರೆ, ಯಂಗ್ ವಾರಿಯನ್ಸ್ ರನ್ನರ್ಸ್ ಆಗಿದ್ದಾರೆ. ತುಂಬ ಒಳ್ಳೆ ಬ್ಯಾಸ್ಕೆಟ್ಬಾಲ್ ಪ್ರದರ್ಶನವನ್ನು ಯುವ ಕ್ರೀಡಾಪಟುಗಳಿಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಅಭಿನಂದನೆಗಳು. ಸೋತಿರೋರಿಗೂ ಅಭಿನಂದನೆ, ಗೆದ್ದಿರೋರಿಗೂ ಅಭಿನಂದನೆ. ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ಶೀರ್ಷಿಕೆ ಅಡಿಯಲ್ಲಿ ನೆರೆಹೊರೆಯವರ ಹಕ್ಕುಗಳು ಅಭಿಯಾನಕ್ಕೆ ನಾಳೆ ಚಾಲನೆ ಸಿಗಲಿದೆ. ಮನುಷ್ಯರ ಹಾಗೂ ಸಮಾಜಗಳ ಮಧ್ಯೆ ಅಂತರಗಳು, ತಡೆಗೋಡೆಗಳು, ಕಂದಕಗಳು ನಿರ್ಮಾಣವಾಗ್ತಾ ಇದೆ. ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಅಭಿಯಾನದ ಮೂಲಕ ಜಮಾಅತೆ ಇಸ್ಲಾಮಿ ಹಿಂದ್ ಕೆಲಸ ಮಾಡಲಿದೆ ಅಂತ ಸಂಘಟನೆಯ ಪದಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ನವೆಂಬರ್ 21ರಿಂದ 30ರವರೆಗೆ 10 ದಿನಗಳ ಕಾಲ ಪ್ರವಚನ, ಮೊಹಲ್ಲಾ ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಕೆಲಸ ಮಾಡೋದಾಗಿ ತಿಳಿಸಿದ್ದಾರೆ. ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ, ಅದೇ ರೀತಿ ನಮ್ಮ ಮಧ್ಯೆ ಇರುವಂತಹ ಅಂತರಗಳನ್ನು ನಿರ್ನಾಮ ಮಾಡುವ ನಿಟ್ಟಿನಲ್ಲಿ, ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ, ಪರಸ್ಪರ ಕೊಡುಕೊಳ್ಳುವಿಕೆಯ ಸಂಸ್ಕೃತಿಯನ್ನು, ಪರಸ್ಪರ ಸಹಕಾರದ ಸಂಸ್ಕೃತಿಯನ್ನು ವ್ಯಾಪಕಗೊಳಿಸುವ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಈ ಒಂದು ಅಭಿಯಾನವನ್ನು ನಡೆಸಲು ತೀರ್ಮಾನಿಸಿದೆ. ದಕ್ಷಿಣ ಭಾರತದ ಅತ್ಯಂತ ವಿಶ್ವಾಸಾರ್ಹ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಒಂದಾಗಿರುವ ಸುಮಧುರ ಗ್ರೂಪ್ ಪೂರ್ವ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ 1.4 ಕಿಲೋಮೀಟರ್ ಉದ್ದದ ಸುಸ್ಥಿರ ಮಾದರಿ ರಸ್ತೆ ನಿರ್ಮಿಸಿದೆ. ಈ ರಸ್ತೆಯಿಂದ 5,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ. ಮಹದೇವಪುರ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಅರವಿಂದ ಲಿಂಬಾವಳಿ, ಪ್ರಸ್ತುತ ಶಾಸಕರಾದ ಶ್ರೀಮತಿ ಮಂಜುಳಾ ಲಿಂಬಾವಳಿ ಮತ್ತು ಸುಮಧುರ ಗ್ರೂಪ್ನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಮಧುಸೂದನ್ ಜಿ ಅವರ ಸಮ್ಮುಖದಲ್ಲಿ ಸುಸ್ಥಿರ ನಗರ ರಸ್ತೆಯನ್ನ ಉದ್ಘಾಟಿಸಲಾಗಿದೆ. ಕಾರ್ಪೊರೇಟ್ ಪರಿಸರ ಜವಾಬ್ದಾರಿ ಯೋಜನೆಯ ಭಾಗವಾಗಿ ಸುಮಧುರ ಗ್ರೂಪ್ ಪೂರ್ವ ಬೆಂಗಳೂರಿನ ವೈಟ್ಫೀಲ್ಡ್ ಹೊಸಕೋಟೆ ಮುಖ್ಯ ರಸ್ತೆಯಿಂದ ದೊಡ್ಡಬ್ಬನಹಳ್ಳಿ ರಸ್ತೆವರೆಗಿನ 1.4 ಕಿಲೋಮೀಟರ್ ಭಾಗವನ್ನ ಸಂಪೂರ್ಣವಾಗಿ ಮರು ನಿರ್ಮಿಸಲಾಗಿದೆ. ಈ ರಸ್ತೆಯು ಮಳೆ ನೀರನ್ನ ನೆಲದ ಒಳಗೆ ತುಂಬಿಸುವ ವೈಜ್ಞಾನಿಕ ರೀಚಾರ್ಜ್ ಪಿಟ್ಗಳನ್ನು ಹೊಂದಿದೆ. ಹೆಚ್ಚುವರಿ ಮಳೆ ನೀರನ್ನ ಸುರಕ್ಷಿತವಾಗಿ ರೀಚಾರ್ಜ್ ಕಂದಕಗಳಿಗೆ ತಿರುಗಿಸುವ ವ್ಯವಸ್ಥೆ ಹೊಂದಿದೆ. ಇದು ನಗರ ಪ್ರವಾಹ ತಡೆಗೆ ಸಹಕಾರಿಯಾಗಲಿದೆ. ಆಧುನಿಕ ಒಳಚರಂಡಿ ವ್ಯವಸ್ಥೆ ಮತ್ತು ಪ್ರವಾಹ ನೀರು ನಿರ್ವಹಣಾ ವ್ಯವಸ್ಥೆ, ಚೆನ್ನಾಗಿ ವಿನ್ಯಾಸಗೊಳಿಸಿ ಅಳವಡಿಸಲಾದ ಬೀದಿ ದೀಪಗಳು, ಹಸಿರು ಪಟ್ಟಿಗಳು, ಅಲಂಕಾರಿಕ ಗಿಡಗಳು, ಪಾದಾಚಾರಿಗಳು ಕುಳಿತುಕೊಳ್ಳುವ ಬೆಂಚುಗಳು ಮತ್ತು ಪ್ರತ್ಯೇಕ ಕಸದ ತೊಟ್ಟಿಗಳು, ತಾಜಾ ಬಣ್ಣ ಬಳಿದ ಸೌಂದರ್ಯಯುತ ಗೋಡೆಗಳನ್ನು ಹೊಂದಿದೆ. ಈ ಬಗ್ಗೆ ಮಾತನಾಡಿದ ಸುಮಧುರ ಗ್ರೂಪ್ನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮಧುಸೂದನ್ ಜಿ ಅವರು, ನಗರ ಮೂಲಸೌಕರ್ಯ ಅಭಿವೃದ್ಧಿ ವಿಚಾರದಲ್ಲಿ ಸಮಾಜದ ಅಗತ್ಯಗಳು ಮತ್ತು ಸುಸ್ಥಿರ ಬೆಳವಣಿಗೆಗೆ ನಾವು ಮೊದಲ ಆದ್ಯತೆ ನೀಡುತ್ತೇವೆ ಎಂದಿದ್ದಾರೆ. There are 5,000 families residing in this particular area who are suffering with a poor infrastructure, where Sumadhura took an initiative of improving the infrastructure here in this area, came forward to develop a 1.4 kilometers road under its corporate environmental responsibility